ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜಿ ಕನ್ನಡ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಎಂಟಿಸಿ ಕ್ಯೂಆರ್ ಸ್ಕ್ಯಾನರ್ ಮಿಸ್ಯೂಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಸಿಬ್ಬಂದಿಗಳನ್ನ ಅಮಾನತು ಮಾಡಿ ಬಿಎಂಟಿಸಿ ಎಂಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಎಂಟಿಸಿ ಕ್ಯೂಆರ್ ಸ್ಕ್ಯಾನರ್ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿ ಬಿಎಂಟಿಸಿ ಎಂಡಿ ಆದೇಶವನ್ನ ಹೊರಡಿಸಿದ್ದಾರೆ. ತನಿಖೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ 3 ಬಿಎಂಟಿಸಿ ನೌಕರರು. ಕಂಡಕ್ಟರ್ ಸುರೇಶ್ ಹಾಗೂ ಕಂಡಕ್ಟರ್ ಕಮ್ ಡ್ರೈವರ್ ಮಂಚೇಗೌಡ, ಕಂಡಕ್ಟರ್ ಅಶ್ವಕ್ ಖಾನ್ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬಿಎಂಟಿಸಿ ಎಂಡಿ ಶಿವಕುಮಾರ್ ಈ ಬಗ್ಗೆ ಒಂದು ಆದೇಶವನ್ನ ನೀಡಿದ್ದಾರೆ. ಬಿಎಂಟಿಸಿ ತನಿಖಾ ಸಂಸ್ಥೆ ಕೈಗೊಂಡ ತನಿಖೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ 3 ಬಿಎಂಟಿಸಿ ನೌಕರರು. ಸುರೇಶ್ 47,257 ರೂಪಾಯಿ, ಮಂಚೇಗೌಡ 54,358 ರೂಪಾಯಿ, ಜೊತೆಗೆ ಅಶ್ವಕ್ ಖಾನ್ 10,151 ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿರೋದು ಪತ್ತೆಯಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ಈ ಒಂದು ಸಸ್ಪೆಂಡ್ ಆದೇಶದ ಪ್ರತಿಯನ್ನು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ಇವರು ಈ ಬಿಎಂಟಿಸಿ ಬಸ್ಗಳಲ್ಲಿ ಏನು ಸ್ಕ್ಯಾನರ್ ಇರುತ್ತೆ, ಆ ಸ್ಕ್ಯಾನರ್ನಲ್ಲಿ ತಮ್ಮ ಪರ್ಸ್ನಲ್ ಸ್ಕ್ಯಾನರ್ಗಳನ್ನು ಅಂಟಿಸ್ತಾ ಇದ್ರು. ಸೊ ಹೀಗಾಗಿ ಟಿಕೆಟ್ ಯಾರೆಲ್ಲ ಖರೀದಿಸ್ತಿದ್ರು ಅವರಿಗೆ ನೇರವಾಗಿ ಹಣ ಅವರ ಅಕೌಂಟ್ಗೆ ಹೋಗ್ತಾ ಇತ್ತು, ಅವರ ಪರ್ಸ್ನಲ್ ಅಕೌಂಟ್ಗೆ ಹೋಗ್ತಾ ಇತ್ತು. ಹೀಗಾಗಿ ಸುರೇಶ್ 47,257 ರೂಪಾಯಿ, ಮಂಚೇಗೌಡ 54,358 ರೂಪಾಯಿ, ಹಾಗೆ ಅಶ್ವಕ್ ಖಾನ್ 10,151 ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿರೋದು ಪತ್ತೆಯಾಗಿದೆ. ಬಿಎಂಟಿಸಿ ಸಂಸ್ಥೆ ಕ್ಯೂಆರ್ ಸ್ಕ್ಯಾನರ್ ಬದಲು ತಮ್ಮ ಬ್ಯಾಂಕ್ ಖಾತೆಯ ಕ್ಯೂಆರ್ ಸ್ಕ್ಯಾನರ್ಗಳನ್ನು ಅಂಟಿಸಿರ್ತಾರೆ ಈ ಭ್ರಷ್ಟ ನಿರ್ವಾಹಕರು. ಹೀಗಾಗಿ 2025 ಡಿಸೆಂಬರ್ ತಿಂಗಳಲ್ಲಿ ಅಕ್ರಮ ನಡೆದಿರೋದನ್ನು ಪತ್ತೆ ಹಚ್ಚಿದ್ದಾರೆ ಬಿಎಂಟಿಸಿ ತನಿಖಾ ಸಿಬ್ಬಂದಿಗಳು. ಇನ್ನು ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಡೈನಿಕ್ UPI QR ಕೋಡ್ ಅಳವಡಿಸಬೇಕು ಇನ್ನು ಮುಂದೆ ಅಂತ ತೀರ್ಮಾನಿಸಲಾಗ್ತಾ ಇದೆ. ಇನ್ನು ಮುಂದೆ ಟಿಕೆಟ್ ವಿತರಣೆ ಹಾಗೂ QR ಪೇಮೆಂಟ್ ಬಗ್ಗೆ ಇನ್ನಷ್ಟು ನಿಗಾ ವಹಿಸೋದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆಯನ್ನ ನೀಡಿದ್ದಾರೆ. ಈ ರೀತಿ ಮತ್ತೆ ಪ್ರಕರಣಗಳು ಬೆಳಕಿಗೆ ಬಂದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮವನ್ನು ಕೈಗೊಳ್ತೇವೆ ಅಂತ ರಾಮಲಿಂಗಾರೆಡ್ಡಿ ಅವರು ಒಂದು ಆದೇಶವನ್ನು ಕೂಡ ನೀಡಿದ್ದಾರೆ. ಅಂದರೆ ಯಾವ ಒಂದು ವಿಚಾರದಲ್ಲಿ ಅಥವಾ ಯಾವ್ಯಾವ ರೀತಿ ಮೋಸ ಮಾಡ್ತಾರೆ ದುಡ್ಡಿಗೋಸ್ಕರ ಅನ್ನೋದಕ್ಕೆ ಇದೊಂದು ಪ್ರಕರಣ ಕೂಡ ಇನ್ನೊಂದು ಉದಾಹರಣೆ. ಬಿಎಂಟಿಸಿಯಲ್ಲಿ ಇರುವಂತಹ ಏನೊಂದು ಸ್ಕ್ಯಾನರ್ ಇರುತ್ತೆ ಅದನ್ನೇ ಇವರು ಮಿಸ್ಯೂಸ್ ಮಾಡಿಕೊಂಡು ಅವರ ಅಕೌಂಟ್ಗೆ ಡೈರೆಕ್ಟಾಗಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 3 ಸಿಬ್ಬಂದಿಗಳನ್ನು ಅಮಾನತು ಮಾಡಿ ಬಿಎಂಟಿಸಿ ಎಂಡಿ ಆದೇಶವನ್ನು ನೀಡಿದ್ದಾರೆ. ತನಿಖೆಯಲ್ಲಿ 3 ಬಿಎಂಟಿಸಿ ನೌಕರರು ಸಿಕ್ಕಿಬಿದ್ದಿದ್ದಾರೆ. ಕಂಡಕ್ಟರ್ ಆಗಿದ್ದಂತಹ ಸುರೇಶ್, ಜೊತೆಗೆ ಕಂಡಕ್ಟರ್ ಕಮ್ ಡ್ರೈವರ್ ಮಂಚೇಗೌಡ, ಹಾಗೆ ಕಂಡಕ್ಟರ್ ಅಶ್ವಕ್ ಖಾನ್, ಇವರು 3 ಜನ ಸಸ್ಪೆಂಡ್ ಆಗಿದ್ದಾರೆ. ಬಿಎಂಟಿಸಿ ಎಂಡಿ ಶಿವಕುಮಾರ್ ಈ ಬಗ್ಗೆ ಒಂದು ಆದೇಶವನ್ನು ನೀಡಿದ್ದಾರೆ. ಬಿಎಂಟಿಸಿ ತನಿಖಾ ಸಂಸ್ಥೆ ಕೈಗೊಂಡ ತನಿಖೆಯಲ್ಲಿ 3 ಬಿಎಂಟಿಸಿ ನೌಕರರು ಸಿಕ್ಕಿಬಿದ್ದಿದ್ದಾರೆ. ಅದು ಕೂಡ ಏನು ಸಣ್ಣ ಅಮೌಂಟ್ ಅಲ್ಲ. ಸುರೇಶ್ ಅಕೌಂಟ್ಗೆ 47,257 ರೂಪಾಯಿಗಳನ್ನು ಟ್ರಾನ್ಸಾಕ್ಟ್ ಮಾಡ್ಕೊಂಡಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವ್ನೂರು. ಪ್ರಸನ್ನ, ಇನ್ನು ಬೆಳಗ್ಗೆಯಿಂದ ಜಿ ಕನ್ನಡ ನ್ಯೂಸ್ ಈ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈಗ 3 ಸಸ್ಪೆಂಡ್ ಆಗಿದ್ದಾರೆ. ತನಿಖೆ ಯಾವ ರೀತಿ ನಡೀತು ಅಂತ? ಸಿಂಚನ, ಇದು ಒಂದು ಬಹಳ ದೊಡ್ಡ ಹಗರಣ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ತರದ್ದು 3 ಪ್ರಕರಣಗಳು ಮಾತ್ರ ಹೊರ ಬಂದಿದೆ. ಆದ್ರೆ ಉಳಿದ ಪ್ರಕರಣಗಳ ಕತೆ ಏನು ಅಂತಂದ್ರೆ ಇನ್ನು ಹುಡುಕಬೇಕಾಗಿದೆ. ಈಗ ಇಂಟೆನ್ಸಿವ್ ತನಿಖೆಯನ್ನ ಆರಂಭ ಮಾಡಿದೆ ಬಿಎಂಟಿಸಿ. ಅದರ ಪ್ರಕಾರ ಈ 3 ಸಿಕ್ಕಿ ಬಿದ್ದಿರುವಂತದ್ದು. ಈ 3ರನ್ನ ತನಿಖೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಅವರ ಒಂದು ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅಕೌಂಟ್ಗೆ, ಸುರೇಶ್ ಎಂಬುವರ ಅಕೌಂಟ್ಗೆ ಸುಮಾರು 47,257 ರೂಪಾಯಿ, ಆಮೇಲೆ ಡ್ರೈವರ್ ಕಮ್ ಕಂಡಕ್ಟರ್ ಆಗಿರುವಂತಹ ಮಂಚೇಗೌಡರ ಅಕೌಂಟ್ ಅನ್ನ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ 54,358 ರೂಪಾಯಿ. ಆಗ ಅಶ್ವಾಕ್ ಖಾನ್ ಅಂತ ಏನಿದ್ದಾರೆ ಕಂಡಕ್ಟರ್, ಅವರ ಒಂದು ಅಕೌಂಟ್ ನ ಒಂದು ಇದನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ 3,206 ರೂಪಾಯಿ. ಅಂದ್ರೆ ಈ ತರದ ಒಂದು ಅದು ಡಿಸೆಂಬರ್ ಅಲ್ಲಿ ಇದು ನಡೆದಿರೋ ಪ್ರಕರಣ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಈ ಒಂದು ಪ್ರಕರಣಗಳ ಕುರಿತಂತೆ ಅನುಮಾನ ಬಂದಂತಹ ಬಿಎಂಟಿಸಿ ತನಿಖಾ ಸಂಸ್ಥೆ ತನಿಖೆಯನ್ನು ನಡೆಸುವ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರ ಆಗಿದೆ. ಎಲ್ಲಿ UPI QR ಸ್ಕ್ಯಾನರ್ ಏನಿದೆ ಅಲ್ಲಿ ಈ ಒಂದು ಆರೋಪಿತ ಏನು ಇವರು ಸಸ್ಪೆಂಡ್ ಒಳಗಾಗಿರುವಂತಹ 3 ನೌಕರರು ತಮ್ಮ QR ಕೋಡ್ ಅನ್ನ ಅಂಟಿಸಿರ್ತಾರೆ. ಪ್ರಯಾಣಿಕರು ಅದನ್ನ ಸ್ಕ್ಯಾನ್ ಮಾಡಿದಾಗ ಟಿಕೆಟ್ ಸಿಕ್ಕಿದೆ ಅನ್ನುವಂಥದ್ದು ಅನ್ಕೊಂಡು ಅವರು ಹಾಗೆ ಮುಂದುವರೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದರಿಂದ ಏನಾಗಿದೆ, ಅವ್ರು ಟಿಕೆಟ್ ಅನ್ನ ಸ್ಕ್ಯಾನ್ ಮಾಡಿ ದುಡ್ಡು ತೋರಿಸ್ತಾರೆ, ಟಿಕೆಟ್ ನ ಈ ನಿರ್ವಾಹಕರೇ ಕೊಟ್ಟಿರ್ತಾರೆ.
ಆದ್ರೆ ದುಡ್ಡು ಒಂದಕ್ಕೊಂದು ಹೊಂದಿಕೆ ಆಗಿರೋದಿಲ್ಲ. ಇದನ್ನೆಲ್ಲ ಚೆಕ್ ಮಾಡಿ ನೋಡಿ ಸಂದರ್ಭದಲ್ಲಿ ಇಡೀ ಪ್ರಕರಣ ಹೊರಬಿದ್ದಿರುವಂತದ್ದು. ಈಗ ಮೂವರನ್ನು ಕೂಡ ಅಮಾನತು ಮಾಡಿ BMTCಯ MD ಆಗಿರುವಂತ ಶಿವಕುಮಾರ್ ಅವರ ಆದೇಶವನ್ನು ಹೊರಡಿದ್ರು. ರಾಮಲಿಂಗಾರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಆದೇಶವನ್ನ ಕೊಟ್ಟಿರುವಂತದ್ದು, ಇಂಥ ಯಾವುದೇ ಅಧಿಕಾರಿ ಇದ್ರೂ ಕೂಡ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು, FIR ಆಗಬೇಕು. ಜೊತೆಯಲ್ಲಿ ಈ ತರದ ಒಂದು ಏನು ಕೃತ್ಯವನ್ನು ಎಸಗಿರುವಂತ ನೌಕರರ ವಿರುದ್ಧ ಅತ್ಯಂತ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಜೊತೆಗೆ BMTC ನಲ್ಲಿ ಇನ್ನು ಮುಂದೆ ಡೈನಮಿಕ್ QR ಕೋಡ್ ಅನ್ನುವಂತ ಒಂದು ಹೊಸ ರೀತಿಯಾದ QR ಕೋಡ್ ಸಿಸ್ಟಮ್ ನ ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ QR ಸ್ಕ್ಯಾನ್ ಮಾಡೋ ಸಂದರ್ಭದಲ್ಲಿ BMTCಯ ಲೋಗೋ ಮತ್ತೆ ಇದು ಡೀಟೇಲ್ ಅದರಲ್ಲಿ ತೋರಿಸೋ ರೀತಿಯಲ್ಲಿ ಸಿಂಕ್ರನೈಸ್ ಮಾಡಿ ಒಂದು ಹೊಸ ಸಿಸ್ಟಮ್ ನ ಜಾರಿಗೆ ತರಬೇಕು ಅನ್ನುವಂತ ವಿಚಾರವನ್ನ ಈಗ MD ಅವರಿಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಯಾವ ಒಂದು ಪ್ರಯಾಣಿಕರ ಅನುಕೂಲಕ್ಕಾಗಿ UPI ಪೇಮೆಂಟ್ಗೆ ಅವಕಾಶವನ್ನ ಕೊಟ್ಟಿದ್ರು BMTC ಬಸ್ಗಳಲ್ಲಿ, ಅದೇ UPI ಪೇಮೆಂಟ್ ಇದನ್ನ ಬಳಸ್ಕೊಂಡು ಈ ಕೃತ್ಯವನ್ನ ಈ ಮೂವರು ನೌಕರರನ್ನು ಮಾಡಿರೋದ್ರಿಂದ ಈಗ ಅದೇ ಅವ್ರನ್ನ ಅಮಾನತು ಮಾಡಿ ಸ್ಪಷ್ಟವಾದ ಆದೇಶವನ್ನ ಕೊಟ್ಟಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಕೂಡ ಬಹಳ ಒಂದು ಇವಂತ ಪ್ರಕರಣಗಳನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರೋ ಜೊತೆನಲ್ಲಿ QR ಸ್ಕ್ಯಾನರ್ ಮೂಲಕ ಅಂದ್ರೆ UPI ಪೇಮೆಂಟ್ಸ್ ಮೂಲಕ ಟಿಕೆಟ್ಗಳನ್ನ ಏನ್ ಕೊಡ್ತಾ ಇದ್ದಾರೆ ಆ ಸಿಸ್ಟಮ್ ನ ಎರಡೆರಡು ಬಾರಿ ಚೆಕ್ ಮಾಡುವಂತದ್ದು, ಇಂಟೆನ್ಸಿವ್ ಚೆಕಿಂಗ್ ಅಂತ ಹೇಳಿದ್ರೆ ಒಂದು ನಿಗಾ ಇಡುವಂತ ವಿಷಯವನ್ನ ಕೈಗೊಳ್ಬೇಕು ಎನ್ನುವಂತ ಸ್ಪಷ್ಟವಾದ ಆದೇಶವನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದ 3 ನೌಕರರು ಈಗ ಸಸ್ಪೆಂಡ್ ಆಗಿದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ಪ್ರಸನ್ನ ದೇವ್ನೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.